ಜಾನಕಮ್ಮ ಅಂದರೆ ಸಂಗೀತ, ಸಂಗೀತ ಅಂದರೆ ಜಾನಕಮ್ಮ. ಆ ರೀತಿ 6 ದಶಕಗಳ ಕಾಲ ಸಂಗೀತಕ್ಕೋಸ್ಕರ ತಮ್ಮ ಬದುಕನ್ನು ಮುಡುಪಾಗಿಟ್ಟವರು ಜಾನಕಮ್ಮ. ಅದೇ ಜಾನಕಮ್ಮ ಇನ್ನು ನೆನಪು ಮಾತ್ರ. ಹೌದು, ಮೆಚ್ಚಿನ ಮೈಸೂರಿನಲ್ಲಿ ಹಿರಿಯ ಗಾಯಕಿಯ ಅಂತಿಮ ವಿದಾಯ. ಬೋಗಾದಿಯ ಮನೆಯಲ್ಲಿ ಜಾನಕಿಯವರ ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ವ್ಯವಸ್ಥೆ. ಕಡೇ ದಿನವನ್ನ ಮೈಸೂರಿನ ಬೋಗಾದಿ ಮನೆಯಲ್ಲಿಯೇ ಜಾನಕಮ್ಮ ಕಳೆದಿದ್ರು. ಗಾಯಕಿ ಎಸ್ ಜಾನಕಿಯವರ ಕೇರ್ಟೇಕರ್ ಆಗಿದ್ದವರು ನವೀನ್. ಮನೆ ಬಳಿ ಬ್ಯಾರಿಕೇಡ್ ಅನ್ನು ಹಾಕಿ ಪೊಲೀಸರು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಭದ್ರತೆಯ ದೃಷ್ಟಿಯಲ್ಲಿ. ದಕ್ಷಿಣ ಭಾರತದ ಗಾನ ಕೌಗಿಲೆ ಸರಸ್ವತಿ ಜಾನಕಮ್ಮ ಇನ್ನು ನೆನಪು ಮಾತ್ರ. 88 ವರ್ಷ. ನಿನ್ನೆ 7:30ಕ್ಕೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಸಹಜವಾಗಿಯೇ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಬಿಟ್ಟು ಅಗಲಿರೋದ್ರಿಂದ ಈಗ ಸಂಗೀತ ಲೋಕದಲ್ಲಿ ಅನಾಥ. ಇವತ್ತು ಅವರ ನಿಧನದ ವಾರ್ತೆ ಬಂದ ಕೂಡಲೇ ನಾನು ಅಲ್ಲಿಗೆ ಹೋಗಿದ್ದೆ, ಆಸ್ಪತ್ರೆಗೆ, ಅಪೋಲೋ ಆಸ್ಪತ್ರೆಯಲ್ಲಿ. ನಾನು MLA ಹರೀಶ್ ಗೌಡ, ನಾಗೇಂದ್ರ ಅವರು, ವತ್ಸ ಅವರು, ಆಮೇಲೆ ಡಾಕ್ಟ್ರು ಯತೀಂದ್ರ ಅವರು ಕೂಡ, ಉಸ್ತುವಾರಿ ಮಂತ್ರಿಗಳು ಕೂಡ ಬಂದರು. ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ, ನಾವು ಮಾತಾಡುವಷ್ಟೊತ್ತಿಗೆ ಮುಖ್ಯಮಂತ್ರಿಗಳಾಗಲೇ ಸರ್ಕಾರದ ಗೌರವಗಳೊಡನೆ ಮಾಡೋದು ಅಂಥೇಳಿ ಘೋಷಣೆ ಮಾಡಿದರು. DK ಶಿವಕುಮಾರ್ ಅವರೇ ಸರ್ಕಾರದ ಗೌರವಗಳನ್ನೇ ಅವರ ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಅಂಥೇಳಿ ಅವರ ಆದೇಶವನ್ನು ಮಾಡಿದ್ದಾರೆ. ಇವತ್ತೇನು ಇಡೀ ನಾಡಿನಲ್ಲಿ ಸುಮಾರು 28-30 ಹೆಚ್ಚು ಪ್ರಶಸ್ತಿಗಳು ಕೂಡ ಅವ್ರಿಗೆ ಬಂದಿದೆ. ಪ್ರಶಸ್ತಿಗಳು ಭಾಳ ಮುಖ್ಯ ಅಲ್ಲ, ಅವರ ಇಡೀ ದೇಶದ ಜನರ ಮನಸ್ಸನ್ನು ಗೆದ್ದಿದಂಥವರು, ಸಂತೋಷಪಡಿಸಿದಂಥವರು. ಅಂಥ ತಾಯಿ ಎಸ್ ಜಾನಕಿಯವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇವೆ. ಅವರ ಕುಟುಂಬ ವರ್ಗದವರಿಗೆ ಅಷ್ಟೇ ಅಲ್ಲ, ಅವರ ಗಾಯನವನ್ನು ಕೇಳಿರ್ತಕ್ಕಂಥವ್ರೆಲ್ಲರೂ ಕೂಡ ಅವರ ಅಭಿಮಾನಿಗಳೇ, ಅವರ ಕುಟುಂಬನೇ. ಅವರೆಲ್ಲರೂ ಕೂಡ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ. ಅವರ ಏನು ನಡು ಬಂದಿರತಕ್ಕಂಥ ಕಾಯಕ ಜೀವಿಯಾಗಿ ನಡ್ಕೊಂಡು ಬಂದಿದ್ದಾರೆ, ಅದೆಲ್ಲರಿಗೂ ಕೂಡ ಒಂದು ಆದರ್ಶ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೋರ್ತೇವೆ. ಕಣಿನುಂಡಿ ಗ್ರಾಮದಲ್ಲಿ ಈ ನವೀನ್ ಅವರು ಚಿಕ್ಕ ಹುಡುಗನಿಂದ ಅವರು ಎಷ್ಟು ವರ್ಷದಿಂದಿದ್ದಪ್ಪ 13 ವರ್ಷದಿಂದ ಅವ್ರ ಜೊತೆಲೇ ಇದ್ದು ಬೆಳೆದವರು. ಬನ್ನೂರು ರೋಡು ಕೃಷ್ಣ ಅವ್ರ ತೋಟದಲ್ಲೂ ಕೂಡ ಇದ್ದರು. ನಾನು ಅಲ್ಲಿಗೂ ಕೂಡ 2-3 ಬಾರಿ ಹೋಗಿ ಮಾತಾಡ್ಸ್ಕೊಂಡ್ಬಂದಿದ್ದೆ. ಎಸ್ ಜಾನಕಿ ಅವರು ಇಲ್ಲಿ ಇದ್ದಾರಲ್ಲ ಅಂತ ಯಾರಿಗೂ ಗೊತ್ತಿಲ್ಲ, ಆಶ್ಚರ್ಯ ಆಯಿತು. ಅದೇ ರೀತಿ ಮೈಸೂರಿನಲ್ಲೇ ಇದ್ದು ಇವತ್ತು ಅವರು ಪ್ರಾಣವನ್ನು ಬಿಟ್ಟಿದ್ದಾರೆ, ಇಲ್ಲೇ ಅಂತ್ಯ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಮೈಸೂರಿನ ಬಗ್ಗೆ, ನಗರದ ಬಗ್ಗೆ ಪ್ರೀತಿ ಇತ್ತು ಅಂತಕ್ಕಂಥದ್ದು. ಅದೇ ರೀತಿ ವಿಷ್ಣುವರ್ಧನ್ ಅವರು ಕೂಡ ಇಲ್ಲೇ ನಿಧನರಾಗಿದ್ದರು. SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಒಂದು ರೆಕಾರ್ಡು, ಇತಿಹಾಸ ಶಾಶ್ವತವಾಗಿ ಜನರ ಮನದಲ್ಲಿ ಉಳಿದಿದ್ದಾರೆ. ನಮ್ಮಲ್ಲೆಲ್ಲರೂ ಕೂಡ, ನಮ್ಮಲ್ಲಿದ್ದಂಥವರು ರಾಜ್ಕುಮಾರ್ ಅವ್ರು ಇರ್ಬೋದು, ಅಂಬರೀಷ್ ಅವ್ರು ಇರ್ಬೋದು, ನಮ್ಮ ವಿಷ್ಣುವರ್ಧನ್ ಇರ್ಬೋದು, ಇವರೆಲ್ಲರೂ ಕೂಡ ಅಷ್ಟೇ. ನಮ್ಮಲ್ಲಿ